ನಮಸ್ತೆ. ನಾನು ಸಂಧ್ಯಾ ಮಾತಾಡ್ತಿದ್ದೀನಿ. ಸೊ ಈ ರೆಮಿಡಿ ಆ್ಯಕ್ಚುಲಿ ಓನಾಗಿ ಯೂಸ್ ಮಾಡಿ ಓನಾಗಿ ಟ್ರೈ ಮಾಡಿ ಮನೇಲೇ ಮಾಡಿಕೊಂಡು ನಾನು ಇದನ್ನು ರಿಸಲ್ಟ್ ಹೇಳ್ತಾ ಇದ್ದೀನಿ. ನನಗೆ ಭಾಳ ಇಷ್ಟ ಆಯಿತು, ಯಾಕಂದರೆ ಇದು ಬೇರೆ ಬಾಡಿ ಲೋಷನ್ ನಾವು ಆರ್ಟಿಫಿಷಿಯಲ್ ಮೀನ್ಸ್ ಹೊರಗಡೆ ಖರೀದಿ ಮಾಡೋದಕ್ಕಿಂತ ಇದು ಭಾಳ ಎಫೆಕ್ಟಿವ್ ಆಗಿರುತ್ತೆ. ಇನ್ ಕೇಸ್ ನೀವು ಟ್ರೈ ಮಾಡಿದರೆ ಅಟ್ಲೀಸ್ಟ್ ನನಗೊಂದು ಕಮೆಂಟ್ಸ್ ಮಾಡಿ ಅದ್ರದ್ದು ನಿಮಗೆ ಹೇಗೆ ಬಂತು, ನಿಮಗೆ ಏನು ರಿಸಲ್ಟ್ ಬಂತು ಅಂತ ನನಗೆ ಅಟ್ಲೀಸ್ಟ್ ಕಮೆಂಟ್ ಮಾಡಿದ್ರೆ ಈ ರೆಮಿಡಿ ಎಲ್ಲರಿಗೂ ವರ್ಕ್ ಆಗಿದೆಯಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಭಾಳ ಈಸಿಯಾಗಿಯೇ ಮಾಡ್ಕೋಬೋದು. ಮನೇಲೆಲ್ಲ ಇಂಗ್ರೀಡಿಯೆಂಟ್ಸ್ ಆಬ್ವಿಯಸ್ಲಿ ಇರ್ತದೆ, ಇದು ಭಾಳ ಈಸಿ ಇದೆ. ಸೊ ನೀವು ನೋಡ್ತಿರೋ ಪ್ರಕಾರ ವ್ಯಾಸಲಿನ್ ಯೂಸ್ ಮಾಡಿದ್ದೀನಿ, ಆಮೇಲೆ ಕೊಕೊನಟ್ ಆಯಿಲು, ಗ್ಲಿಸರಿನು ಮತ್ತು ಅಲೋವೆರಾ ಜೆಲ್ ನೀವೇ ಮಾಡಿಕೊಂಡ್ರೆ ಅದು ಇನ್ನೂ ಭಾಳ ಎಫೆಕ್ಟ್ ಆಗುತ್ತೆ ಹೊರಗಡೆ ತೊಗೊಳೋಕ್ಕಿಂತ. ಸೊ ಹೊರಗಡೆ ತೊಗೊಂಡ್ರೆ ಆಬ್ವಿಯಸ್ಲಿ ಕೆಮಿಕಲ್ಸ್ ಇದ್ದೇ ಇರುತ್ತೆ, ಬಟ್ ಆಲ್ಮೋಸ್ಟ್ ಆಲ್ ನಾವು ಎಲ್ಲದನ್ನೂ ಅವಾಯ್ಡ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ಬೋದು ಕೆಮಿಕಲ್ಸ್ನ ಯೂಸ್ ಮಾಡೋದನ್ನ. ಸೊ ಹಾಗೆ ನಾನು ಅಲೋವೆರಾ ಜೆಲ್ ನಾವೇ ಪ್ರಿಪೇರ್ ಮಾಡಿ ಹಾಕ್ತೀನಿ. ಇದನ್ನು ನೀವು ಅಪ್ಲೈ ಮಾಡಿ ನೋಡಿ. ಸೊ ಇದನ್ನು ನೀವು ಡೈಲಿ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ಸ್ಕಿನ್ ನ್ಯಾಚುರಲ್ ಆಗಿಯೇ ಒಳಗಡೆಯಿಂದ ಸೊ ಅದು ಮಾಯ್ಶ್ಚರೈಸ್ ಆಗ್ತಾ ಬರುತ್ತೆ, ನಿಮ್ಮ ಸ್ಕಿನ್ ಇಂಪ್ರೂವ್ ಆಗುತ್ತೆ. ನೀವು ಅದನ್ನು ನೋಡ್ಬೋದು, ಬಟ್ ಒನ್ ಅಪ್ಲೈಯಲ್ಲೇ ನೀವು ಅದನ್ನು ಗಮನಿಸ್ಬೋದು ಚೇಂಜಸ್ನ. ನಾನು ಅದನ್ನು ವಿಡಿಯೋದಲ್ಲೂ ಸಹ ನನಗೆ ಅಪ್ಲೈ ಮಾಡಿ ತೋರಿಸಿದ್ದೀನಿ ನಿಮಗೆ. ಬಟ್ ಇದನ್ನು ನಾವು ಪರ್ಸ್ನಲಾಗಿ ನಾನೇ ಟ್ರೈ ಮಾಡೋದ್ರಿಂದ ನನಗೆ ಬೇರೆ ಬಾಡಿ ಲೋಷನ್ಗಿಂತ ಇದು ಲಾಂಗ್ ಲಾಸ್ಟಿಂಗ್ ಅಂತ ಅನ್ನಿಸ್ತು. ಭಾಳ ಖುಷಿ ಆಗ್ತದೆ ಆ್ಯಕ್ಚುಲಿ ಇದನ್ನು ಯೂಸ್ ಮಾಡೋದ್ರಲ್ಲಿ. ನಿಮ್ಮ ಸ್ಕಿನ್ ಯಾವಾಗಲೂ ಮಾಯ್ಶ್ಚರೈಸ್ ಆಗೇ ಇರ್ತದೆ. ಸೊ ಒಣವಾಗಿ ಅಥವಾ ಆ ಥರ ವಿಂಟರಲ್ಲಿ ನಿಮಗೆ ಗೊತ್ತಲ್ವ, ಮೂಳುಗಾಳಿಯಲ್ಲಿ ಈ ಥರ ಸ್ಕಿನ್ ಆಗುತ್ತೆ ಅಂತ, ಆ ಥರ ಏನೂ ಫೀಲ್ ಆಗೋದಿಲ್ಲ. ವೈಟೆಲ್ಲ ಆಗುತ್ತೆ, ಒಬ್ಬೊಬ್ಬರಿಗೆ ಡ್ರೈ ಸ್ಕಿನ್ ಆಗುತ್ತೆ, ಫುಲ್ ಪೊರೆ ಕಟ್ಟಿದ ಹಾಗೆ ಎಲ್ಲ. ಸೊ ಆ ಥರದವ್ರಿಗೆಲ್ಲ ಇದು ಭಾಳ ಹೆಲ್ಪ್ಫುಲ್ ಅನಿಸುತ್ತೆ, ಈಸಿನೂ ಇದೆ. ಸೊ ಟ್ರೈ ಮಾಡಿ ನನಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.